ಹಿಂದೂ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ವಿರೋಧ ವ್ಯಕ್ತ. ಜನವರಿ 12ರಂದು ಕಂಪ್ಲಿಯಲ್ಲಿ ನಡೆಯಲಿರುವ ಹಿಂದೂ ಸಮ್ಮೇಳನದಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಬಾರದು ಅಂತ ಸಮಾನ ಮನಸ್ಕರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನಾಕಾರರು, ಹಿಂದೂ ಸಮ್ಮೇಳನ ಕಾರ್ಯಕ್ರಮ ನಡೆಯುವುದಕ್ಕೆ ನಮ್ಮ ವಿರೋಧವಿಲ್ಲ, ಅದಕ್ಕೆ ಅಗತ್ಯ ಸಹಕಾರವೂ ಕೂಡ ನೀಡುತ್ತೇವೆ. ಆದರೆ ಒಂದು ಧರ್ಮಕ್ಕೆ ಸೀಮಿತವಾದ ಕಾರ್ಯಕ್ರಮದಲ್ಲಿ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಬೆಳೀತಾ ಇರುವ ಶಾಲಾ ವಿದ್ಯಾರ್ಥಿಗಳ ಭಾಗಿಯಾಗಿಸುವುದು ಸರಿಯಲ್ಲ ಅಂತ ಹೇಳಿದ್ರು. ಸೀಮಿತ ಧರ್ಮದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ ಅದು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗುವುದರ ಜೊತೆಗೆ ಸಮಾಜದಲ್ಲಿ ಧರ್ಮದ ವಿಷಬೀಜ ಬಿತ್ತುವಂತಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಸಮ್ಮೇಳನ ಆಯೋಜಕರು ಎಚ್ಚೆತ್ತುಕೊಂಡು ಯಾವುದೇ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ನೋಡಿಕೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ರು. ಕಂಪ್ಲಿಯಲ್ಲಿ 12/1/2026 ಹಿಂದೂ ಧಾರ್ಮಿಕ ಸಮ್ಮೇಳನ ನಡೀತಾ ಇದೆ. ಇದರಲ್ಲಿ 150 ಶಾಲಾ ಮಕ್ಕಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಹಾಡಿಗೆ. ಅದನ್ನು ನಾವು ಖಂಡಿಸ್ತೇವೆ. ಒಂದು ಧಾರ್ಮಿಕ ಸಭೆಯಲ್ಲಿ ಮುಗ್ಧ ಮಕ್ಕಳನ್ನು ಬಳಸಿಕೊಳ್ಳುವಂಥದ್ದು ಮಕ್ಕಳ ಹಕ್ಕುಗಳನ್ನು ಅಪಹರಣ ಮಾಡಿದಂತೆ, ಹರಣ ಮಾಡಿದಂತೆ. ಇದು ಖಾಸಗಿ ಧಾರ್ಮಿಕ ಸಭೆ ಆಗಿರೋದ್ರಿಂದ ನಿಮಗೆ ಮಕ್ಕಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಧರ್ಮ ಸಮ್ಮೇಳನ ನಡೆಸೋದಕ್ಕೆ ನಮಗೆ ಆಕ್ಷೇಪಣೆ ಇಲ್ಲ. ಹಾಗಾಗಿ ಜಿಲ್ಲೆಯ DDPI ಅವರಿಗೆ ಕಂಪ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಬಂಧಿತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಗಮನಕ್ಕೆ ತರ್ತಾ ಇದ್ದೇವೆ. ಈ ಮಕ್ಕಳನ್ನು ಅದರಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಮುಗ್ಧ ಮಕ್ಕಳನ್ನು ಒಂದು ಸೀಮಿತ ಧಾರ್ಮಿಕ ಸಭೆಯಲ್ಲಿ ಬಳಕೆ ಮಾಡಿಕೊಳ್ಳೋದ್ರಿಂದ ಮಕ್ಕಳ ಹಕ್ಕುಗಳಿಗೆ ಹೊಡೆತ ಬಿದ್ದಂತಾಗುತ್ತದೆ. ಸಂಬಂಧಿಸಿದ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ನೀವೇನಾದರೂ ಆ ಮಕ್ಕಳನ್ನು ಆ ಧಾರ್ಮಿಕ ಸಭೆಯಲ್ಲಿ ಅವತ್ತು ಏನಾದರೂ ಅವರು ಬಳಕೆ ಮಾಡಿಕೊಳ್ಳುವ ಉದ್ದೇಶ ಹೊಂದಿದರೆ ನೀವು ಈ ಕೂಡಲೇ ಸಂಬಂಧಿತ ಶಾಲಾ ಮುಖ್ಯಸ್ಥರಿಗೆ ಆದೇಶ ನೀಡಬೇಕು. ಮತ್ತು ಸಂಬಂಧಿತ ಆಯೋಜಕರಿಗೆ ವಾರ್ನಿಂಗ್ ಮಾಡಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. DDPI ಅವರು ಸಂಬಂಧಿತ BEO ಅವರು ಗಮನಿಸಬೇಕಂತೇಳಿ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತಾ ಇದ್ದೇವೆ. ನಮ್ಮ ಮನವಿ ಏನಪ್ಪ ಅಂತಂದರೆ, ಈ ಹಿಂದೂ ಸಮ್ಮೇಳನ ಕಾರ್ಯಕ್ರಮ 12ನೇ ತಾರೀಕಿನ ನಡೀತಾ ಇದೆಯಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಅದರ ವಿರುದ್ಧ ನಾವು ಯಾವುದೇ ಕಾರ್ಯತಂತ್ರನ ನಾವು ಮಾಡಲ್ಲ. ಕಾರ್ಯಕ್ರಮ ಮಾಡುವಂಥದ್ದು, ಮಾತನಾಡುವ ಹಕ್ಕು, ಕಾರ್ಯಕ್ರಮಗಳು ಮಾಡುವಂಥ ಹಕ್ಕು ಆರ್ಟಿಕಲ್ 25ರಲ್ಲಿ ಆ ದಿನದಲ್ಲಿ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ. ಅದಕ್ಕೆ ನಮ್ಮ ವಿರೋಧ ಇಲ್ಲ. ಇಲ್ಲಿ 150 ಮಕ್ಕಳನ್ನು, ಮುಗ್ಧ ಮನಸ್ಸಿನ ಮಕ್ಕಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹಾಡಿಗಾಗಿ ಸೀಮಿತವಾಗಿ ತೆಗೆದುಕೊಂಡು ಮುಗ್ಧ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತುವಂಥ ಕಾರ್ಯತಂತ್ರ ನಡೀತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಅದನ್ನು ಮಾಡುವುದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆ ಒಕ್ಕೂಟ ಒಪ್ಪಲ್ಲ. ದಯವಿಟ್ಟು ಶಿಕ್ಷಣ ಅಧಿಕಾರಿಗಳು ಇದನ್ನು ಸ್ಟಾಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಆ ಕಾರ್ಯಕ್ರಮದಲ್ಲಿ ಆ ಒಂದು ಹಾಡಿಗೆ ಸೀಮಿತ ಮಾಡಿಕೊಳ್ಳೋದಕ್ಕೆ ಬಿಡಬಾರದು. ಒಂದು ವೇಳೆ ಏನಾದರೂ ಮಾಡಿದರೆ ಇದು ನಮ್ಮ ಸಂಘಟನೆ, ಎಲ್ಲ ಒಕ್ಕೂಟದ ಸಂಘಟನೆಯಿಂದ ನಾವು ವಿರೋಧ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ವತಿಯಿಂದ ಬಹಳ ಸಹಕಾರವೂ ಇದೆ, ಬೆಂಬಲವೂ ಇದೆ. ಆದರೆ ಇಲ್ಲಿ ವಿರೋಧಪ್ಪ ಏನಪ್ಪ ಅಂತಂದರೆ, ಅಲ್ಲಿ ಆ ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು ಬಳಕೆ ಮಾಡಿಕೊಳ್ಳುತ್ತಿರೋದು ನಮಗೆ ಯಾಕೋ ಸೂಕ್ತ ಅನಿಸ್ತಾ ಇಲ್ಲ. ಬಳಕೆ ಮಾಡ್ಕೊಂಬ್ಲಿ, ಧರ್ಮದ ವಿಷಯದಲ್ಲಿ ಬಳಕೆ ಮಾಡ್ಕೊಂಬೋದು ತಪ್ಪು. ಇಲ್ಲಿ ಇದು ಮಕ್ಕಳ ಉಲ್ಲಂಘನೆ ಆಗ್ತಿದೆ. ಆಯೋಜಕರಲ್ಲಿ ನಾವು ಮನವಿ ಮಾಡೋದೇನಂತಂದರೆ, ತಾವು ಒಂದು ವಿದ್ಯಾರ್ಥಿಗಳನ್ನು ಧರ್ಮದ ಅಮಲಿನಲ್ಲಿ ನುಳುಕಬೇಡ್ರಿ, ಧರ್ಮದ ವಿಷಬೀಜವನ್ನು ಬಿತ್ತಬೇಡ್ರಿ. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಬಳಕೆ ಮಾಡ್ಕೊಂಬೇಡ್ರಿ ಅಂತ ಹೇಳಿದ್ರೆ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ. ಹಿಂದೂ ಸಮ್ಮೇಳನ ಆಯೋಜನೆ ಮಾಡ್ತಿದ್ದಾರಲ್ಲ, ಅದು ಆಯೋಜನೆ ಮಾಡಲಿ, ನಮಗೇನು ತಪ್ಪಿಲ್ಲ, ಅಭ್ಯಂತರಿಲ್ಲ ನಮ್ಮ ಸಂಘಟನೆ ಒಕ್ಕೂಟ ಕಡೆಯಿಂದ. ಬಟ್ ಇಲ್ಲೇನಾಗಿದೆ ಅಂತಂದರೆ, ವಿದ್ಯಾರ್ಥಿಗಳು ತಗೊಳ್ಳೋದು ಬೇಡ, ಸಾರ್ವಜನಿಕರು ಮಾಡಿ, ಇನ್ನು ಬೇರೆ ಕಳಿಸ್ರಿ, ಇದು ಮಾಡಿರಿ, ಹಬ್ಬದ ಥರ ಮಾಡಿರಿ, ಸಂಸ್ಥೆ ಮಾಡಿರಿ, ಚೆನ್ನಾಗಿ ಮಾಡ್ಕೊಂಬರು ಅಂತ ಹೇಳಿ. ಬಟ್ ಈ ಸ್ಟೂಡೆಂಟ್ ಇಲ್ಲಿ ಸ್ಟೂಡೆಂಟ್ ಮಾತ್ರ ಅವಕಾಶ ಹೇಳ್ತಿದ್ದೀರಿ. ಮುಂದಿನ ವರ್ಷಗಳಾಗ್ತಾರೆ, ಇದಾಗ್ತಾರೆ. ಒಟ್ಟು ಅವ್ರನ್ನ ಇದನ್ನು ದ್ವೇಷ ಮಾಡ್ಕೊಂಡು ಮಾಡಿ ಆಮೇಲೆ ಒಂದು ಹಿಂದೂ ಸಂಪ್ರದಾಯದಂತೆ ಮಾಡ್ಕೊಂಡು ಅವ್ರ ಬಗ್ಗೆ ಅದನ್ನು ತಪ್ಪಾಗಿ ಹಿಂಸದ ಬೇಡ ಅಂತೇಳಿ 2 ಮಾತು. ಸಮ್ಮೇಳನ ಮಾಡೋಕ್ಕೆ ನಮ್ಮದು ಯಾವುದೇ ಥರದ ಅಭ್ಯಂತರ ಇಲ್ಲ. ಅದರಲ್ಲಿ ಕೆಲವು ಅಂಶಗಳು ಮಾತ್ರ
ಒಂದು ಬಾಲ್ಯ ವಿದ್ಯಾರ್ಥಿಗಳನ್ನು ಮತ್ತು ವಿದ್ಯಾರ್ಥಿನಿಯರನ್ನು ಆ ಹಿಂದೂ ಧರ್ಮಕ್ಕೆ ಒಂದು ಏಕೈಕ ಒಂದೇ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿ ಮಕ್ಕಳನ್ನು ಬಳಸಿಕೊಳ್ಬಾರ್ದು. ಹಾಗೂ ಮತ್ತು ಅದರಲ್ಲಿ ಕೆಲವು ಸಂಘಟನೆ ವತಿಯಿಂದ ಅವ್ರಿಗೆ ಹೇಳೋದಿಷ್ಟೇ, ಸಮ್ಮೇಳನ ಮಾಡೋಕ್ಕೆ ನಮ್ಮದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಮಕ್ಕಳನ್ನು ಬಳಸಿಕೊಳ್ಬಾರ್ದು, ಮಕ್ಕಳ ಹಕ್ಕುಗಳನ್ನು ಕಿತ್ತುಕೊಳ್ಬಾರ್ದು, ಅವರ ಮನಸ್ಸನ್ನು ಕಲ್ಮಿಷಿತ ಮಾಡಬಾರ್ದು, ಒಂದು ಜಾತಿ ಧರ್ಮ ಅದನ್ನು ಬೆಳೆಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ.